ಈ ಕ್ಷೇತ್ರದ ದೇವಿಯ ಮೂಲ ವಿಗ್ರಹ ಸಿಕ್ಕಿದ್ದು ಕೆರೆಯಲ್ಲಿ ತೇಲ್ತಿದ್ದ ಒಂದು ಪೆಟ್ಟಿಗೆಯಲ್ಲಿ. ಹೌದು, ದೂರದ ಒಂದು ಊರಿನಲ್ಲಿ ಅಮ್ಮನವರ ಜಾತ್ರೆ ನಡೆದ ನಂತರ ಅವಳ ಒಡವೆಗಳು ಹಾಗೆ ಮೂರ್ತಿಯ ಭಾಗಗಳನ್ನೆಲ್ಲ ತೆಗೆದು ಒಂದು ಪೆಟ್ಟಿಗೆಯಲ್ಲಿ ಇಡ್ತಾರೆ. ಆ ಪೆಟ್ಟಿಗೆಯನ್ನ ಕೆಲವೊಂದು ಕಳ್ಳರು ಕದ್ದು ಶಿರಸಿಗೆ ತರ್ತಾರೆ. ಒಂದು ಕೆರೆಯ ದಂಡೆಗೆ ಆ ಪೆಟ್ಟಿಗೆಯನ್ನ ತಂದು ಅದರಲ್ಲಿದ್ದ ಒಡವೆಗಳನ್ನೆಲ್ಲ ದೋಚಿ ಅಮ್ಮನವರ ಮೂರ್ತಿಯ ಭಾಗಗಳನ್ನ ಮಾತ್ರ ಅದರಲ್ಲಿ ಬಿಟ್ಟು ಪೆಟ್ಟಿಗೆಯನ್ನ ನೀರಿಗೆ ಎಸ್ದುಬಿಡ್ತಾರೆ. ಇದಾದ ಸುಮಾರು ವರ್ಷಗಳ ನಂತರ ಒಬ್ಬ ಭಕ್ತ ಚಂದ್ರಗುತ್ತಿ ಜಾತ್ರೆಗೆ ಪ್ರತಿ ವರ್ಷ ಹೋಗ್ತಿದ್ದವನು ಒಂದು ವರ್ಷ ಹೋಗೋದೇ ಇಲ್ಲ. ಅವತ್ತು ರಾತ್ರಿ ಆ ಭಕ್ತನ ಕನಸಲ್ಲಿ ಸಾಕ್ಷಾತ್ ಮಾರಿಕಾಂಬೆ ಅಮ್ಮನವರು ಬಂದು, ನಾನು ಮಾರಿಕಾಂಬ, ನನ್ನ ಮೂರ್ತಿಯು ಕೆರೆಯಲ್ಲಿ ಬಿದ್ದಿದೆ, ನೀನು ಹೋಗಿ ಅದನ್ನ ಮೇಲೆತ್ತು ಅಂತ ಆಜ್ಞಾಪಿಸ್ತಾರೆ. ಬೆಳಗ್ಗೆದ್ದು ಆ ಭಕ್ತ ಊರಿನವರನ್ನೆಲ್ಲ ಸೇರಿಸಿ ಕೆರೆಯ ಹತ್ರ ಹೋಗಿ ನೋಡಿದಾಗ ಕೆರೆಯ ಮಧ್ಯದಲ್ಲಿ ಆ ಪೆಟ್ಟಿಗೆ ತೇಲ್ತಾ ಇರುತ್ತೆ. ಅದನ್ನ ಕೆರೆಯಿಂದ ಆಚೆ ತೆಗೆದು ನೋಡಿದಾಗ ಅದರಲ್ಲಿ ಅಮ್ಮನವರ ವಿಗ್ರಹ ಸಿಗುತ್ತೆ. ಹೀಗೆ ಮಾರಿಕಾಂಬೆಯ ಮೂಲ ವಿಗ್ರಹ ಸಿಕ್ಕಿದ್ದು. ಈ ಕ್ಷೇತ್ರ ಎಲ್ಲಿದೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.